ಇದು ನನ್ನ ತಾತ ಹುಟ್ಟಿದ ದಿನ. ಎಸ್.ಎನ್. ಸುರೇಶ್ ಕುಮಾರ್. ನನ್ನ ತಾತ ಹುಟ್ಟಿದ್ದು ಸಿಂಧುವಳ್ಳಿಪುರ. ನಾನು ಚಿಕ್ಕವನಾಗಿದ್ದಾಗ ತಾತ ನಿಮ್ಮ ಕತೆ ಹೇಳಿ ಅಂತ ಕೇಳ್ತಿದ್ದೆ. ಹೀಗೆ ಚಿಕ್ಕವರಾಗಿರ್ಬೇಕಾದ್ರೆ ರಾತ್ರಿ ಹೊತ್ತು ಅವ್ರ ತೋಟ ನೋಡ್ಕೊಳ್ಳೋಕೆ ಹೋಗೋರು. ಅವ್ರ ಹಳ್ಳಿಯಲ್ಲಿ ಅದೇ ಇದ್ದ ಕೆರೆಯಲ್ಲಿ ಈಜೊಡೆಯೋದು ಕಲ್ತ್ರಂತೆ. ಕೊನೆಯಲ್ಲಿ ರೈಲ್ವೇಸ್ಗೆ ಬಂದು ರೈಲ್ವೇಸಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ರು. ಈ ದಿನ ನನ್ನ ತಾತನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಯಿತು. ನನ್ನ ಅಜ್ಜಿಯ ಜೊತೆ ಅವರ ಮದುವೆ. 1 ವರ್ಷದ ನಂತರ 1980ರಲ್ಲಿ ನನ್ನ ಅಪ್ಪ ಹುಟ್ಟಿದರು. ಅವರಿಗೊಂದು ಮುದ್ದಾದ ಮಗಳು ಬಂದಳು. ಹೀಗೆ 4 ಜನ ಒಂದು ಚಿಕ್ಕ ಮನೆಯಲ್ಲಿ ದೊಡ್ಡ ಕನಸುಗಳ ಜೊತೆ ಜೀವನ ನಡೆಸ್ತಾ ಇದ್ರು. ಈ ದಿನ ಅವ್ರ ಮುದ್ದಾದ ಮಗಳ ಮದುವೆ. ಹೇಗೆಲ್ಲ ಮದುವೆ ಮಾಡಿದ್ರು ಅಂತ ಫ್ರೀ ಇದ್ದಾಗ ತಾತ ಕತೆ ಹೇಳ್ತಾ ಇದ್ರು. 2 ವರ್ಷಗಳಾದ್ಮೇಲೆ ಅವರ ಮಗನ ಮದುವೆನೂ ಆಗೋಯಿತು. ನನ್ನ ತಾತಂಗೆ ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತ ತುಂಬ ಇಷ್ಟ ಇತ್ತು. ಬಟ್ ಹಣದ ಅವಶ್ಯಕತೆ, ಕಷ್ಟ ತುಂಬ ಇತ್ತು. ಆ ಕನಸುಗಳನ್ನ ನನಸು ಮಾಡೋಕ್ಕೆ ಅನಿಸುತ್ತೆ ಮಗನ ರೂಪದಲ್ಲಿ ಎಲ್ಲ ಕನಸನ್ನ ನನಸು ಮಾಡಿಸಿದ್ದು. ಇದಿನ್ನೂ ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ. ಎಲ್ಲ ನೋಡಿದ್ರು. ಅವ್ರ ಮೊಮ್ಮಗನ ಅವಾರ್ಡ್ಸ್ ಫಂಕ್ಷನ್, ಪರ್ಫಾರ್ಮೆನ್ಸ್, ಮಗನ ಜೊತೆ ಫ್ಲೈಟ್ ಹತ್ತಿದ್ರು. ಎಲ್ಲ ನೋಡಿಕೊಂಡ್ರು. ಎಂತೆಂಥ ದೊಡ್ಡ ಆರೋಗ್ಯ ಸಮಸ್ಯೆ ಬಂದರೂ ಎಲ್ಲನೂ ಪರಿಹರಿಸ್ಕೊಂಡು ಧೈರ್ಯದಿಂದ ವಾಪಸ್ ಬರೋರು. ತುಂಬ ಖುಷಿಯಾಗಿದ್ರು. ಕೊನೆಗೆ ಎಷ್ಟಾಗತ್ತಷ್ಟು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೋರಾಡಿದ್ರು. ಕೊನೆಗೂ ಶಾಂತಿಯಿಂದ ಮಲ್ಕೊಂಡ್ರು. ತಾತವ್, ಕಾಯ್ತಿರ್ತೀನಿ, ವಾಪಸ್ ಬಂದ್ಬಿಡು. ಇದು ನನ್ನ ತಾತನ ಕತೆ.